ಎಲ್ಲರಿಗೂ ದೊಡ್ಡ ನಮಸ್ಕಾರ ರೀ. ಗುಡ್ಡದ ಭೂತ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡ್ರಿ, ಇದು ಬೆಂಗಳೂರಿನ ಮೆಜೆಸ್ಟಿಕ್. ನಾ ಇವತ್ತು ಬಿಜಾಪುರಕ್ಕೆ ಹೊಂಟೀನಿ. ನಾನು ಅರ್ಧ ದಾರಿ ಕ್ರಾಸ್ ಮಾಡಿದ ತಕ್ಷಣ ಇಲ್ಲಿ ಹೊಸಪೇಟೆ ಹತ್ರ ಒಂದು ಟನಲ್ ಬಂದೈತ್ರಿ. ನೋಡ್ರಿ, ಸುತ್ತಮುತ್ತ ಬೆಟ್ಟ ಗುಡ್ಡ ಐತಿ. ಆ ಗುಡ್ಡದ ಒಳಗೆ ಏನು ಇದೊಂದು ಸುರಂಗ ಕೊರದಾರು, ಅದಕ್ಕೆ ಟನಲ್ ಅಂತ ಹೇಳ್ತೀವಿ. ಅದರ ಒಳಗಿಂದ ಈಗ ನಾವು ಹಾದು ಹೊಂಟೀವಿ ನೋಡ್ರಿ. ನೋಡ್ರಿ, ನಾನು ಬಿಜಾಪುರ ರೀಚ್ ಆದ ತಕ್ಷಣ ಒಂದಷ್ಟು ಮಾಡಿದ ಕೆಲಸ ಏನಪ್ಪ ಅಂತಂದ್ರೆ, ಕೆಲವೊಂದು ಪ್ಲೇಸ್ಗಳನ್ನ ನಾನು ಶೂಟ್ ಮಾಡಿದ್ದು. ನೋಡ್ರಿ, ನಮ್ಮ ಶಿವಾಜಿ ಮಹಾರಾಜರು ಅದಾರ. ಒಳ್ಳೆ ರೋಡ್ ಡೆವಲಪ್ಮೆಂಟ್ ಮಾಡ್ಯಾರ. ಅದ್ರ ಜೊತೆಗೆ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಇಲ್ಲಿ ಕನ್ಸ್ಟ್ರಕ್ಟ್ ಆಗ್ಯಾವ. ಬಿಜಾಪುರ ಒಂದು ಬೆಳೆಯುತ್ತಿರುವಂಥ ಒಂದು ಸಿಟಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬೆಂಗಳೂರಿಂದ ಬಂದ ತಕ್ಷಣ ನನ್ನ ಬಿಜಾಪುರದಾಗಿರುವಂತಹ ಫ್ರೆಂಡ್ಸ್ ನನಗೆ ವೆಲ್ಕಮ್ ಮಾಡಿಕೊಂಡ್ರು. ಹಂಗೆ ವೆಲ್ಕಮ್ ಮಾಡಿಕೊಂಡು ನಾವೀಗ ಒಂದು ಪ್ಲೇಸಿಗೆ ಹೊಂಟೀವಿ. ಅದು ಸಿಕ್ಕಾಪಟ್ಟೆ ನಮಗೆ ಇಷ್ಟ ಇರುವಂತಹ ಪ್ಲೇಸ್. ಬೆಂಗಳೂರಾಗ ಇಲಿ ತಿಂದಾರ್ಗತೆ ನನಗೆ ದಾಡಿ ಮಾಡಿ ಕಳ್ಸ್ಯಾರ. ಹೀಗಾಗಿ ಮನಸ್ಸಿಗೆ ಭಾಳ ನೋವಾಗೈತಿ. ಇದು ಚಿಕ್ಕ ಪಡ್ಸಲ್ಗಿ ಫೂಲ್. ಇದು ಕೃಷ್ಣಾ ನದಿ ಅಂತ ಹೇಳ್ತೀವಿ. ನೋಡ್ರಿ, ಎಷ್ಟು ತುಂಬಿ ಹರಿಯಾಕತೈತಿ ಕೃಷ್ಣಾ ನದಿ. ಈ ಫೂಲಿನ ವಿಶೇಷತೆ ಏನಪ್ಪ ಅಂತಂದ್ರೆ, ಭಾರತ ದೇಶದಾಗ ಮೊಟ್ಟ ಮೊದಲ ಬಾರಿಗೆ ರೈತರೆಲ್ಲ ಸೇರಿ ರೊಕ್ಕ ಹಾಕಿ ಬ್ಯಾರೇಜನ್ನು ನಿರ್ಮಾಣ ಮಾಡ್ಯಾರ. ನಿಜಕ್ಕೂ ರೈತರಿಗೆ ಒಂದು ಸೆಲ್ಯೂಟ್ ಇರಲಿ, ಸಲಾಮ್ ಇರಲಿ. ಒಳ್ಳೆ ಕೆಲಸ ಮಾಡ್ಯಾರ. ಜಮಖಂಡಿ ರೀಚ್ ಆದ ತಕ್ಷಣ ಇನ್ನೊಂದು ಕಾರ್ ಒಳಗೆ ಪ್ರಯಾಣ ಬೆಳೆಸೀವಿ. ಅದು ಎಲ್ಲಪ್ಪ ಅನ್ನೋದು ನೆಕ್ಸ್ಟ್ ಈಗ ನಿಮ್ಗೆ ಗೊತ್ತಾಗ್ತೈತಿ. ಮಟನ್ದಾಗ ಚರ್ಬಿ ಸ್ವಲ್ಪ ಕಮ್ಮಿ ಇರಲಿ ಅಂತ ಹೇಳಿದ್ವಿ. ಹೀಗಾಗಿ ಇವರು ಚರ್ಬಿ ಸ್ವಲ್ಪ ಕಮ್ಮಿನ ಕೊಟ್ಟರು. ಯಾಕಂತಂದ್ರೆ ಚರ್ಬಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಹಾನಿಕಾರಕ ಆಗ್ತೈತಿ. ದಯವಿಟ್ಟು ಜಾಸ್ತಿ ಚರ್ಬಿ ತಿನ್ನಕ್ಕೆ ಹೋಗ್ಬೇಡ್ರಿ. ಮಟನ್ ತಗೊಂಡು ನಾವು ನಮ್ಮ ಅಚ್ಚುಮೆಚ್ಚಿನ ತಾಣಕ್ಕೆ ಹೊಂಟೀವಿ. ಹೀಗಾಗಿ ಒಂದಷ್ಟು ಜನ ನಮ್ಮ ಫ್ರೆಂಡ್ಸು ಕೂಡ ಈಗ ಅಲ್ಲಿ ಬರಕತ್ತಾರ. ಅವ್ರಿಗೆ ಫೋನ್ ಮಾಡಿ ಹೇಳಿವಿ, ಇನ್ನೇನು ಅವರು ಬರಬಹುದು. ಇನ್ನು ಲವ್ ಮ್ಯಾಟ್ರ್ ಇರ್ಬೇಕು ಕಾಕಂತ ಲವ್ ಅಪ್ಗಳು. ನಾ ಬರ್ಬೇಕಾದ್ರೆ ಒಬ್ಬ ಇದ್ದೆ. ಈಗ ಟೋಟಲ್ 5 ಜನ ಆಗಿವ್ರಿ. ಇನ್ನೂ ಒಂದಷ್ಟು ಜನ ಬರಕ್ಕೆ ರೆಡಿ ಆಗ್ಯಾರ. ಈಗ ನೋಡ್ರಿ, ಇವರು ಕಲ್ಲು ಎತ್ತಕತ್ತಾರ. ಇವರು ಬಾಹುಬಲಿನ ಮೀರಿಸು ಹಂಗದಾರ ನೋಡ್ರಿ. ಕಲ್ಲು ಎತ್ತಕ್ಕೆ ನಾವು ಏನು ಕಮ್ಮಿ ಇಲ್ಲ ಅಂತ ಇವರು ಹೇಳಕತ್ತಾರ ನೋಡ್ರಿ. ಮತ್ತು ನನ್ನ ಹಿಂದೆ ಕಲ್ಲು ತೊಗೊಳಕ್ಕೆ ಹೊಂಟಾರ ಅವ್ರು. ಯಾಕಪ್ಪ ಅಂತಂದ್ರೆ, ಅಡುಗೆ ಮಾಡ್ಬೇಕಂತಂದ್ರೆ ಕಲ್ಲು ಬೇಕು. ಕಲ್ಲು ಬೇಕಂತಂದ್ರೆ ಒಲಿ ಹುಡಬೇಕು. ಅಡುಗೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಇವರು ಎತ್ಕೊಂಡು ಬರಾಕತ್ತಾರ. ಭಾಳ ಕಷ್ಟಪಟ್ಟು ಬರಾಕತ್ತಾರ. ಅಗ್ನಿದೇವ ಎಲ್ಲಿ ಹೋದರೂ ಬೆಂಕಿ ಹಚ್ಚಕ್ಕೆ ನಂಬರ್ 1. ಭಯಂಕರ ಬೆಂಕಿ ಹಚ್ತಾರೆ ನೋಡ್ರಿ. ನಮ್ಮ ಅಗ್ನಿದೇವರು ಮತ್ತೆ ಬೆಂಕಿ ಹಚ್ಚಕತ್ತಾರ. ಅವ್ರು ಇಲ್ಲಪ್ಪ ಅಂತಂದ್ರೆ ಬೆಂಕಿನ ಹತ್ತುದಿಲ್ಲ. ಎಲ್ಲೇ ಹೋಗಲಿ ಅವ್ರು ಬೆಂಕಿ ಹಚ್ಚಕ್ಕೆ ಭಯಂಕರ ಫೇಮಸ್. ನಾವು ಎಲ್ಲೇ ಹೋದರೂ ಶಕ್ತಿ ಪ್ರದರ್ಶನ ಮಾಡೇ ಮಾಡ್ತೀವ್ರಿ. ಯಾಕಂತಂದ್ರೆ ಅಷ್ಟು ಶಕ್ತಿ ನಮ್ಮ ಒಳಗೆ ತುಂಬಿ ತುಳುಕಾಕತೈತಿ. ಹೀಗಾಗಿ ನಾವು ಪ್ರದರ್ಶನ ಮಾಡವ್ರಿ. ಈಗ ನೋಡ್ರಿ, ಎಲ್ಲ ಮಟನ್ ಮತ್ತು ಬುಟ್ಟಿ ತಗೊಂಡ ಈಗ ಆ ನೀರ ಹತ್ರ ಬಂದೀವಿ. ನೋಡ್ರಿ, ಈಗ ಮಟನ್ ತೊಳ್ಯಾಕತ್ತೀವಿ. ಯಾಕಂದ್ರೆ ಸುಮಾರು 2.5 kg ಮಟನ್ ಐತಿ. ಯಾಕಂದ್ರೆ ಸ್ವಚ್ಛ ಹಂಗೆ ತೊಳೆದ್ರೆ ಅಡುಗೆ ಸ್ವಚ್ಛ ಹಂಗಾಗೋದು. ಜವಾರಿ ಸ್ಟೈಲ್ ಒಳಗೆ ಮಟನ್ ಸೂಪ್ ಪ್ರಿಪ್ರೇಷನ್ ನಡೆದೈತೆ ನೋಡ್ರಿ. ಈಗ ಇದು ಆ್ಯಕ್ಚುಲಿ ಹೋಮ್ ಮೇಡ್ ಅರ್ಶಿನ ರೀ. ಮನ್ಯಾಗ ನಮ್ಮ ಅಜ್ಜಿ ಕೊಟ್ಟಾಳ್ರಿ. ನಮ್ಮ ಅಜ್ಜಿಗೆ ಏನಿಲ್ಲ ಅಂದ್ರೆ ಈಗ
6 ವರ್ಷ ನೋಡ್ದವು. ನಮ್ಮ ಅಜ್ಜಿ ಕೈಯಾಗಿಂದ ನೋಡ್ರಿ ಇದು. ಇಲ್ಲಿವರೆಗೂ ಇವರಿಗೆ ಅಗ್ನಿದೇವ ಅಂತೇಳಿ ಹೆಸರಿತ್ತು. ಈಗ ನಾವು ಆ ಹೆಸರನ್ನ ಚೇಂಜ್ ಮಾಡಕತ್ತೀವಿ, ಕುಟ್ಟಪ್ಪ ಅಂತೇಳಿ. ಯಾಕಂತಂದ್ರೆ ಕುಟ್ಟಾಳಿ ಒಳಗೆ ಎಲ್ಲ ಮಸಾಲೆ ಸಾಮಾನು ಕ್ವಾಟ್ ಅಂತೇಳಿ ಕುಟ್ಟಾಕತ್ತಾರ. ನೀವು ಕುಟ್ಟಪ್ಪ ಅಂತಂದ್ರು ಹೇಳ್ಬೋದು, ಇಲ್ಲಾಂದ್ರೆ ಕುಟ್ಟರ್ ಅಂತಂದ್ರು ಹೇಳ್ಬೋದು ಇವ್ರಿಗೆ. ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಮಟನ್ ಸೂಪ್ ಈಗ ಕುದ್ದ ರೆಡಿ ಆಗೈತ್ರಿ. ಘಮ ಘಮ ವಾಸನೆ ಬರಾಕತ್ತೈತಿ. ನೋಡ್ರಿ, ಇದು ಮಟನ್ದ ಒಂದು ಭಾಗ. ಇದನ್ನ ಸುಟ್ಟು ತಿನ್ಬೇಕಂತ ಹೇಳ್ತಾರ. ಹಿಂಗಾಗಿ ಇದನ್ನ ನಾವು ಸುಟ್ಟು ತಿನ್ನುವಂತ ಪ್ರಯತ್ನ ಮಾಡಕತ್ತೀವಿ. ಅದ್ರ ಜೊತೆಗೆ ಈಗ ಮಟನ್ ಗ್ರೇವಿ ಮಾಡಬೇಕಾಗೈತಿ. ಮಟನ್ ಗ್ರೇವಿ ಮಾಡಕ್ಕೆ ಏನು ಬೇಕು ಎಲ್ಲ ಪ್ರಿಪ್ರೇಷನ್ ತಯಾರಿ ಎಲ್ಲ ನಡೆಯಕತ್ತೈತಿ. ಪ್ರತಿಯೊಬ್ಬ ಸದಸ್ಯರು ಕೈ ಕೆಲಸ ಮಾಡಕತ್ತಾರ, ಕೈ ಮಿಲಾಯಿಸಕತ್ತಾರ. ಅದಕ್ಕೇನು ಅರ್ಥ ಐತ್ರಿ? ರೊಟ್ಟಿ ಮುರ್ಕೊಂಡು ತಿನ್ಬೇಕಂತಂದ್ರೆ ಗ್ರೇವಿ ಬೇಕು. ಹಿಂಗಾಗಿ ಗ್ರೇವಿ ಪ್ರಿಪ್ರೇಷನ್ ನಡೆದೈತಿ ನೋಡ್ರಿ. ಬಾ, ಏನಪ್ಪ, ಏನು ನಿನ್ನ ಹೆಸರು? ನಿನ್ನ ಹೆಸರು ಹೇಳ ಮಗನ. ಸಾಲಿ ಕಲಿ. ಮಕ್ಕಳ್ರ ಇಲ್ಲಿ ಆಟ ಆಡಕ್ಕೆ ಬಂದಿರಿ. ಮನ್ಯಾಗ ಯಾರೇನು ಹೇಳೋದಿಲ್ಲ ನಿಮಗೆ ಸಾಲಿ. ನೋಡಿಲಿ, ಹಿಂಗೆ ನೋಡಕ್ಕೆ ಹೋಗ್ಬೇಡಿ. ನೋಡಿಲಿ, ಹಿಂಗೆ ನೋಡಿದವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಹೋಗಿ ಬಾ, ಇಲ್ಲಿ ಊಟ ಮಾಡ್ಕೊಂಡು ಹೋಗ. ಏಪ್ಯ ನೀ ಬಾರೋ. ಪುಟ್ಯ, ಓಡಿ ಹೊಂಟ್ರಲ್ರಿ. ಬೇನತ್ತ ನಾನು ನಿಮಗೆ. ಬರ್ರಿ. ಈಗ ಮಟನ್ ಗ್ರೇವಿ ಪ್ರಿಪ್ರೇಷನ್ ನಡೆದೈತಿ. ಅದ್ರ ಜೊತೆಗೆ ಆಲ್ರೆಡಿ ಈಗ ಮಟನ್ ಗ್ರೇವಿ ರೆಡಿ ಆಗೈತಿ ನೋಡ್ರಿ. ಅದ್ರ ಮೇಲೆ ಒಂದಷ್ಟು ಕೊತ್ತಂಬರಿ ಒಗ್ಯಾಕತ್ತಾರ. ಈಗ ನೋಡ್ರಿ, ರೆಡಿ ಟು ಸರ್ವ್. ಆದರೆ ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ದಟ್ಟವಾದ ಅರಣ್ಯದಲ್ಲಿ ಇವಳ ಮಾನಭಂಗ ಮಾಡದಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ಅಡುಗೆ ಮಾಡಿ ಊಟ ಮಾಡ್ಬೇಕಂತಂದ್ರೆ ನಮಗೆ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಸುಮಾರು ಏನಿಲ್ಲ ಅಂತಂದ್ರು ರಾತ್ರಿ 7:30 8 ಗಂಟೆವರೆಗೂ ಆಗೈತೆ ಅನ್ಕೊತೀನಿ. ಸೊ ಲೇಟ್ ಆದರೂ ಪರವಾಗಿಲ್ಲ. ನಮ್ಮ ಕುಟ್ಟಪ್ಪ ಅವರು ಒಂದು ನಾಟಕದ ಡೈಲಾಗ್ ಹೇಳಿದರು. ಡೈಲಾಗ್ ಹೇಳಿ ನಮ್ಮನ್ನು ಭಾಳ ರಂಜಿಸ್ಯಾರ. ಅವ್ರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಸ್ನೇಹಿತನಿಗೂ ನನ್ನ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಒಳ್ಳೆಯ ಊಟ ಆಯಿತು. ಆಮೇಲೆ ಇನ್ನೇನಪ್ಪ ಅಂತಂದ್ರೆ ಸ್ವಲ್ಪ ಉಳಿತು. ಸೊ ಅದೇ ಟೈಮ್ದಾಗ ಶ್ವಾನ ಮಿತ್ರ ನಮಗೆ ದೋಸ್ತಿ ಆದ. ಅವಂಗೂ ಸ್ವಲ್ಪ ಊಟ ಕೊಟ್ಟಿವಿ, ಕಡಕ್ ರೊಟ್ಟಿ ಜೊತೆ ಮಟನ್ ಮತ್ತು ಗ್ರೇವಿ ಹಾಕಿ. ಜೈ